ನಮಸ್ಕಾರ ಗೆಳೆಯರೆ, ಇವತ್ತು ಮತ್ತೊಂದು ಹಣ್ಣಿನ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೇನೆ. ಇದರ ಹೆಸರು ಬಂದ್ಬಿಟ್ಟು ಚಲ್ತಾ ಅಥವಾ ಇದನ್ನು ಸಾಮಾನ್ಯವಾಗಿ ತೆಂಗ ಅಂತಲೂ ಕರೀತಾರೆ. ವೈಜ್ಞಾನಿಕವಾಗಿ ದಿಲ್ಲೇನಿಯಾ ಇಂಡಿಕಾ ಅಂತ ಕರೀತಾರೆ ಈ ಹಣ್ಣನ್ನು. ಯೂಶಲಿ ಈ ಹಣ್ಣು ಆನೆಗಳಿಗೆ, ಮಂಗಗಳಿಗೆ ಅಥವಾ ಜಿಂಕೆಗಳಿಗೆ ಕೂಡ ಒಂದು ಪ್ರಿಯಕರವಾದಂಥ ಒಂದು ಹಣ್ಣು. ಪ್ರಸ್ತುತವಾಗಿ ಈ ಹಣ್ಣು ಕಾಡುಗಳಲ್ಲಿ ಮಾತ್ರ ದೊರೆಯೋದ್ರಿಂದ ಈ ಹಣ್ಣನ್ನು ವಾಣಿಜ್ಯಿಕವಾಗಿ ವ್ಯಾಪಾರ ಮಾಡುವಂತಿಲ್ಲ. ಆದರೂ ಇದು ಪಶ್ಚಿಮ ಬಂಗಾಳಂಥ ರಾಜ್ಯಗಳಲ್ಲಿ ಲೋಕಲ್ ಮಾರ್ಕೆಟ್ಗಳಲ್ಲಿ ಕಂಡು ಬರುತ್ತದೆ. ಇತ್ತೀಚೆಗಾಗಿ ಕರ್ನಾಟಕದಲ್ಲಿ ಕೂಡ ಸ್ವಲ್ಪ ಕಂಡು ಬರ್ತಾ ಇದೆ. ಈ ಹಣ್ಣು ಒಂದು ಸರಿ ಸುಮಾರು 9 ಸೆಂಟಿಮೀಟರ್ ಡಯಾಮೀಟರ್ ಅಷ್ಟು ದೊಡ್ಡದಾಗಿರುತ್ತೆ. ತಿನ್ನಲು ಒಂದು ಸ್ವಲ್ಪ ಹುಳಿಯಾಗಿರೋದ್ರಿಂದ ಇದನ್ನು ಉಪ್ಪಿನಕಾಯಿ ಮಾಡಿಕೊಂಡು ಅಥವಾ ಚೆನ್ನಾಗಿ ಕಟ್ ಮಾಡಿ ಉಪ್ಪು ಖಾರ ಹಾಕಿ ಚೆನ್ನಾಗಿ ಬೆರೆಸಿ ತಿನ್ಬೋದು. ಅದರ ಜೊತೆಗೆ ಸಾಂಬಾರು ಪಲ್ಯಗಳನ್ನು ಕೂಡ ಮಾಡ್ತಾರೆ. ಈ ಒಂದು ಹಣ್ಣು ಚರ್ಮ ಮತ್ತು ಕೂದಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರ ಜೊತೆಗೆ ಹಸಿವನ್ನು ಹೆಚ್ಚಿಸ್ತದೆ, ಅಜೀರ್ಣವನ್ನು ಹೋಗಲಾಡಿಸ್ತದೆ. ಜೊತೆಗೆ ನೆಗಡಿ ಮತ್ತು ಕಫ್ಗಳನ್ನು ಕೂಡ ನಿಯಂತ್ರಣ ಮಾಡುತ್ತೆ. ಥ್ಯಾಂಕ್ ಯು. ಮತ್ತೊಂದು ಹಣ್ಣಿನ ಜೊತೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ.